ನಮ್ಮದೇ ಅಂತ ಹಣೆ ಬಾರ. ರಾಜಗಳು ಏನು ದಿನ ಚಾಟ್ ಮಾಡ್ತಿರ್ತಾನೆ ವಾಟ್ಸಪ್ ಒಳಗೆ. ಎದಕ್ಕೆ ಕೀಲಿ ಆಗ್ತಾರಂತ ಇನ್ನಾದ್ರೂ ಗೊತ್ತಾಗಿಲ್ಲ ನಮ್ಗೆ. ಶೂಟಿಂಗ್ ಲೊಕೇಶನ್ ತರ ಅದ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಒಳ್ಳೆ ಒಂದು ಸುದ್ದಿ ಏನಪ್ಪ ಅಂದ್ರ, ನಾವು ಮೊನ್ನೆ ಮೂವಿ ನೋಡಕ್ ಹೋಗಿದ್ವಿ ಕಾಂತಾರ. ಅಲ್ಲಿ ನನ್ ರೀಲ್ಸ್ ನೋಡಕ್ ಕುಂತಾರ. ಕಂಗ್ರಾಚುಲೇಷನ್ ಬ್ರದರ್. ಹಾಕಿಸ್ದಾಗ ಕುಂತು ಇನ್ನೇನು ಮೂವಿ ಸ್ಟಾರ್ಟ್ ಆಗ್ತದ ಎಲ್ಲ. ಫಸ್ಟಿಗೆಲ್ಲ ಯಾರು ಪ್ರೊಡ್ಯೂಸ್ ಮಾಡಿದ್ದು, ಯಾರು ಈ ಥರ ಎಲ್ಲ ಬರ್ದಲ್ಲ. ನನ್ನ ನೆಕ್ಸ್ಟು ಸೀಟಿಗೆ ಕುಂತು ನನ್ನ ರೀಲ್ಸ್ ನೋಡಕ್ ಕುಂತಾರ. ಅವ್ರಿಗೆ ನಾನು ಕರೆದೆ, ಬ್ರೋ ಆ ರೀಲ್ಸ್ದಾಗ ಇದ್ದೀನಲ್ಲ ಅವ ನಾನೇ ನೋಡ್ರಿ ಅಂತಂದು ನನ್ನ ಫೇಸಿಗೆ ಟಾರ್ಚ್ ಹಾಕಿ ಅವ್ರಿಗೆ ತೋರಿಸಿದೆ. ಅವ್ರು ನೋಡಿ ಯಾವುದಲ್ಲ ಸೂಪರ್ ತಮ್ಮ ಅಂತಂದರು. ನನಗೆ ಫುಲ್ಲು ಒಂಥರ ಫುಲ್ ಖುಷಿ ಆಯಿತು. ಖುಷಿದಾಗೆ ಮೂವಿ ಎಲ್ಲ ನೋಡಿ ಬಂದ್ವಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಮ್ರಿ ಗಾಯ್ಸ್. ಇವಾಗ ಫ್ರೆಶ್ ಆಗಿ ರೆಡಿಯಾಗಿ ಸೀದಾ ನಮ್ಮ ಯಾರ ಮನೆಗೆ ಹೊಂಟೀನಿ. ಇದು ಏನೋ ಡಾಕ್ಯುಮೆಂಟ್ಸ್ ಅದ ನಮ್ಮ ಅಕ್ಕಂದು, ಆಕಿ ಕೊಟ್ಟು ಆಮೇಲೆ ವಸಂತ ಕರ್ಕೊಂಡು ಸ್ವಲ್ಪ ಕೆಲಸ ಅದ ಬ್ಯಾಂಕ್ನಾಗ. ರಾಮಸಮುದ್ರಕ್ಕೆ ಹೋಗ್ಬೇಕು. ಗಾಯ್ಸ್ ಡಾಕ್ಯುಮೆಂಟ್ ಹೋಗಿ ನಮ್ಮ ಮಗ ಕೊಟ್ಟು ವಸಂತ ಕರ್ಕೊಂಡು ಸೀದಾ ರಾಮಸಮುದ್ರ ಕೊಟ್ಟಿವಿ. ಯಾಕಂದ್ರೆ ಸ್ವಲ್ಪ ನಂದು ಎಜುಕೇಶನ್ ಲೋನ್ ಬಗ್ಗೆ ಕೇಳೋದ, ಏನು ಕೊಡಲ್ಲ ಅಂತ. ಏನು ಕೊಟ್ಟ ಏನೇನು ಅದೆಲ್ಲ ಇರ್ತಲ್ಲ ಪ್ರೊಸೆಸ್, ಅದು ಏನು ಯಾವ ಥರ ಅಂತ ಕೇಳ್ಕೊಂಬರಕ್ಕೆ ಹೊಂಟಿವಿ ನಾನು ವಸಂತ. ಅಲ್ಲೇಶಿಂದ ಯಾದಗಿರಿಗೆ ಹೋದ್ರೆ ಹೋಗ್ತೀವಿ. ಯಾಕಂತಂದ್ರೆ TM ರೌಡಿದು ಅಕೌಂಟು ಬ್ಲಾಕ್ ಮಾಡ್ರಂತ. ಏನು ಯಾಕೆ ಬ್ಲಾಕ್ ಮಾಡ್ರಂತ ಕೇಳ್ಬರಕ್ಕೆ ಹೋಗ್ಬೇಕು. ಫಸ್ಟು ರಾಮಸಮುದ್ರಕ್ಕೆ ಹೋಗಿ ನೆಕ್ಸ್ಟ್ ಯಾದಗಿರಿಗೆ ಹೋಗ್ತೀವಿ. A few moments later. ಗಾಯ್ಸ್ ನೋಡ್ರಿ ಎಷ್ಟು ಅನ್ಲೈಕ್ ಅಂತಂದ್ರ, ನಡದಾರ್ಯಾಗ ಬಂದೀವಿ. ಬಂದ ಕೇಸಿ ಜಸ್ಟ್ ಮುಳ್ಳಾಗ ಒಯ್ದಿಲ್ಲ, ಏನು ಇದಿಲ್ಲ. ಅದು ಆಲ್ರೆಡಿ ಪಂಚರ್ ಆಗಿತ್ತ, ಒಂದು ಪಂಚರ್ ಆಗಿರುತ್ತ. ಅದಕ್ಕೆ ಅದು ಪ್ಯಾಚಲ್ಲಿ ಹಾಕಿರ್ತಾರಲ್ಲ, ಅದರಲ್ಲೈತ್ನ ಫುಲ್ ಸ್ಪೀಡ್ ಹೋಯ್ತವ. ಟಕ್ಕ ನಂಗೆ ಪಂಚರ್ ಆಗಿಬಿಟ್ಟದ. ನಾವೆಷ್ಟು ಅನ್ಲೈಕ್ ಇದೀವಿ ನೋಡು. ಇದು ಜೀವನ ಅಲ್ಲ ಕಣ, ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ನಮ್ಮದೇ ಅಂತ ಹಣೆ ಬಾರ. ಒಂದು 5 ಕಿಲೋಮೀಟರ್ ದೂರ ಬಂದಿಲ್ಲ, ಗಾಡಿ ಪಂಚರ್ ಆಯ್ತು ನೋಡ್ರಿ. ಮನಸ್ಸಿನಿಂದ ನೀನು ಸೋಕತ್ಲೈ. ನಮ್ಮ ಊರಿಂದ ಜಸ್ಟ್ ಒಂದು 5-6 ಕಿಲೋಮೀಟರ್ ಬಂದಿವಿ. ಅಷ್ಟೊತ್ತಿಗೆ ಗಾಡಿ ಪಂಚರ್ ಅದ. ಅದು ಹಿಂದಲ್ ಗಾಲಿ, ಮುಂದಲ್ ಗಾಲಿ ಇದ್ರೆ ಹೆಂಗನ್ ಇಬ್ಬರು ಕುಂತ ಹೋಗ್ತಿದ್ವಿ. ಹಿಂದಲ್ ಗಾಲಿ ಪಂಚರ್ ಆಗ್ಯದ. ಸ್ವಲ್ಪ ಮೀಡಿಯಮ್ ಒಬ್ರು ಹೋಗಷ್ಟು ಆದವ. ಅದಕ್ಕೆ ವಸಂತ ಹೊಂಟನ ಇದು ರಾಮಸಮುದ್ರ ಅಂತ. ಇಲ್ಲೇ ಸ್ವಲ್ಪ ಸಮೀಪ ಅದ, ಒಂದು 2 ಕಿಲೋಮೀಟರ್ಸ್ ಅದೇನ. ಟ್ಯಾಂಕಿ ಮೇಲೆ ಕುಂತಿಸಿ ಹೊಂಟನ ನೋಡ್ರಿ. ಹೋಗಿ ಮಾಡಿಸ್ಕೊಂಬಪ್ಪ ನೀನು, ನಾನು ನಡ್ಕಂತ ಬರೋದು ಬೇಕಿದ್ರೆ ಅಲ್ಲಿ ತಕಂತಂದು ಕೇಸಿ ಹೇಳಿ ನಾವು ಅವ ಪಂಚರ್ ಮಾಡಿಸ್ಕೊಂಬರಕ್ಕೆ ಹೋಗ್ಯಾನ. ಇನ್ನೂ ಸ್ವಲ್ಪಪ್ಪ, ಇನ್ನೂ ಒಂದು 2 ಕಿಲೋಮೀಟರ್ಸ್ ಹೋಗಿತ್ತಂದ್ರೆ ಮುಗ್ದೇ ಹೋಗಿರೋದು. ಅಲ್ಲೇ ಪಂಚರ್ ಅಂಗಡಿ ಇದ್ದವು, ಎಲ್ಲ ಈಸಿ ಆಗ್ತಿತ್ತು ಕೆಲಸ. ಇದು ನಡಬರಕ್ಕೂ ಪಂಚರ್ ಆಯ್ತು ಪೂರ ಎಲಿಕಾರ ಕಡೆ. ಜಲ್ದಿ ಹೋಗಿ ಜಲ್ದಿ ಕೆಲಸ ಮುಗಿಸ್ಕೊಂಬಂದು ಸೀದಾ ವಾಲಿಬಾಲ್ ಆಡಕ್ಕೆ ಹೋಗ್ಬೇಕಂತ ನಮ್ಮೊಂದು ಥಿಂಕಿಂಗ್ ಇತ್ತು. ಬಟ್ ಅದು ಆಗಲಿಲ್ಲ. ಏನಂತಾರಲ್ಲ, ಅದು ಏನೋ ಮಾಡಕ್ ಹೋಗಿ ಏನೋ ಆಗ್ತದ ಏನೋ ಗೊತ್ತಿಲ್ಲ. ವಸಂತನ ಪಂಚರ್ ಮಾಡ್ಸಕ್ಕೆ ಕಳಿಸಿನಿ. ಅದಕ್ಕೆ ನಾನು ಯಾವ ಸಣ್ಣ ಕೆರೆ ಅದ ಹಾಸನಳ್ಳಿ ತಾಂಡದ್ದು ನೋಡ್ರಿ, ಎಷ್ಟು ಚಂದ ಅದ. ಶೂಟಿಂಗ್ ಲೊಕೇಶನ್ ತರ ಅದ. ಹಂಗಾಗಿ ಸುಮ್ಮನೆ ನೋಡಿದ್ರಾಯ್ತು, ವಾತಾವರಣ ಸೌದ್ರಾಯ್ತು ಅಂತ ಬಂದಿನಿ ನೋಡ್ರಿ ನೀವು. ಬ್ಯೂಟಿಫುಲ್ ಲೊಕೇಶನ್ ಗಾಯ್ಸ್. ಇವಾಗ ಜಸ್ಟ್ ನಡ್ಕಂತ ಬರಕ್ ಹೋದ್ನಲ್ಲ, ಇಲ್ಲೊಂದು ಹುಣಸೆ ಗಿಡ ನೋಡಿದೆ ನಾನು. ನೋಡ್ರಿ ನೀವೇ, ತಾರು ಹೋಗ್ಲಿ ಅಂತಂದು ಸ್ವಲ್ಪ ಕಟ್ ಮಾಡ್ರ. ಜನರನ್ನ ಪ್ರಾಬ್ಲಮ್ ಆಗ್ಬಾರ್ದು, ಗಿಡಕ್ನ ಪ್ರಾಬ್ಲಮ್ ಆಗ್ಬಾರ್ದು ಅಂತಂದು ಒಳ್ಳೆ ಬ್ಯೂಟಿಫುಲ್ ಐಡಿಯಾ ಮಾಡ್ಯಾರ. ಇಲ್ಲಪ್ಪ ಅಂತಂದ್ರೆ ಅದು ಗಿಡ ಬೆಳಿತಂದ್ರ ಗಿಡ ಗಾಳಿ ಬಂದಾಗ ಫುಲ್ ಅಳ್ಳಾಡಿ ಎಲ್ಲ ತಾರು ಒಂದಕ್ಕೊಂದು ಟಚ್ ಆಗಿ ಪೂರಾ ತಾರ ಹರಿಯೋ ಚಾನ್ಸಸ್ನ ಇರ್ತ, ಡಬಲ್ ಪೇಸ್ ಆಗೋ ಚಾನ್ಸಸ್ ಇರ್ತ. ಹಂಗಾಗಿ ಒಳ್ಳೆ ಕೆಲಸ ಮಾಡ್ಯಾರ ಇವರು ತಾಂಡದವ್ರು ಆಕ್ಚುಲಿ KV ಅವರು. ದೂರ ಆಯ್ತ ಊಟ ಕೊಡ್ತಾನವ ನಾನಂತ ಏನ ಉಣ ಮಾತಾಡಿ ನಿಮಗೆ ಮಾಡವ ಅಂತಾನ. ಗಾಯ್ಸ್ ಅಂತೂ ಇಂತೂ ವಸಂತ್ ಪಂಚರ್ ಮಾಡ್ಸ್ಕೊಂಬಂದ.
ಪಾಪ ಊಟಕ್ಕೆ ಕುಂತಿದ್ನಂತ ಮಾಡಂತಂದ್ರ ಏನ್ ನಿಂತೆ ಮಾಡ್ಬೇಕಾಗಿಲ್ಲ ಎಲ್ಲ ತಿಂಡಿ ಮಾಡ ನಾವ್ ಎಲ್ಲ ಬಿಟ್ಟು ಅಂತಂದಂತ ಹಂಗಿಂಗ್ ಮಾಡಿ ಮಾಡ್ಸ್ಕೊಂಬಂದ ಅದಕ್ಕೆ ಜಲ್ದಿ ಮಾಡ್ಸ್ಕೊಂಬಂದಾನ. ಸೀದಾ ನೆಕ್ಸ್ಟ್ ಬ್ಯಾಂಕಿಗೆ ಹೋಗ್ತೀವಿ. ಅಲ್ಲಿಂದ ಬಂದಿವಿ ನಮ್ಮ ಬ್ಯಾಂಕಿಗೆ. ಇವಾಗ ಮ್ಯಾಗ ಹೋಗ್ಬೇಕು. ಮ್ಯಾಗ ಹೋಗಿ ಏನು ಕತ್ತಿ ಏನು ಸುದ್ದಿ ಅದ್ರಂತ ಕೇಳ್ಬೇಕು. ಗಾಂಧಿ ಜಯಂತಿ ದಿವಸ ಹುಟ್ಟಿದವರು ನಮ್ಮ ಪ್ರಿನ್ಸಿಪಲ್ಸೇ ಬೇರೆ. ಕೇಳಿದ್ವಿ ಬ್ಯಾಂಕ್ ಮ್ಯಾನೇಜರ್ಗೆ, ಅದು ನಮ್ಮ ಸರೌಂಡಿಂಗ್ ನಮ್ಮ ಈ ಬ್ರಾಂಚ್ ಬರಲ್ಲ ಅಂತ, SBI ಬ್ರಾಂಚ್ ಬರಲ್ಲ ಅಂತ. ನಿಮ್ದು ನಿಮ್ಮ ಊರಿಗೆ ಯಾವ್ದು ಬರ್ತದಪ್ಪ, ನಿಮ್ಮ ಸರೌಂಡಿಂಗ್ ಯಾವ್ದು ಬರ್ತದ ಬ್ಯಾಂಕ್, ಆ ಬ್ಯಾಂಕ್ನಾಗ ಹೋಗಿ ಕೇಳ್ರಿ ಅವ್ರು ಕೊಡ್ತಾರ ಅಂತಂದ್ರು. ನಮ್ಮೂರು ಯಾವ್ದು ಬರ್ತಂತ ಕೇಳಿದೆ, ಇವ್ರಿಗೆ ಗೊತ್ತಿಲ್ಲ ಅಂತಂದ್ರು. ನಾನೇ ನಮ್ಮೂರವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮಾಮಗೆ ಫೋನ್ ಹಚ್ಚಿ ಕೇಳಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬರ್ತದಂತ. ಇವಾಗ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಿ ಕೇಳ್ಬೇಕು. ಹೊಸ ನನ್ನ ಅಕೌಂಟ್ ಇಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದು, ಮಾಡಿಸಿ ಆಮೇಲೆ ಲೋನ್ ಕೊಡ್ತಾರಂತವ್ರು. ನೋಡಮ್ ನೆಕ್ಸ್ಟ್ ವೈಟ್. 15 minutes later. ಆಯ್ತು ಜಸ್ಟ್ ಬಂದು ಕುಂತೀವಿ SBI ಬ್ಯಾಂಕ್. ಯಾವಾಗಂತೂ ಬರೀ ಲೇಟ್ ಅಂದ್ರೆ ಲೇಟ್ ಅಪ್ ಇಲ್ಲಿ. ಅಲ್ಲಿ ನಮ್ಮ ಬ್ಯಾಂಕ್ನಾಗ ಏನಿಲ್ಲ ರಾಮಚಂದ್ರ, ಹೋಗೋದು ಸೀದಾ ಹೋಗಿ ಕೇಳ. ಅಲ್ಲಿ ಜನ ಇರಲ್ಲ ಏನಿರಲ್ಲ. ಇಲ್ಲಿದ್ರ ಜನ ಇರ್ತಾರ, ಯಾರ್ದ ಮುಗಿಯವಲ್ದು. ಇವಾಗ ಜಸ್ಟ್ ಮುಗಿತ. ನೆಕ್ಸ್ಟ್ ಒಂದು ಇನ್ಫಾರ್ಮೇಶನ್ ಬೇಕಷ್ಟೇ. ಇಲ್ಲಿಗೊಂದು 20 ನಿಮಿಷ ಇದಕ್ಕಂತ ಏನಪ್ಪ ಆಯ್ತು. ಇವಾಗ ಮುಗಿತ ಅನಿಸ್ತದ. ಇನ್ನೊಂದು 2-3 ಆಯ್ತು. ನೆಕ್ಸ್ಟ್ ನಮ್ಮದೇ ಕೇಳಬೇಕು. ಕೇಳಿ ಮತ್ತೆ ನ್ಯಾಷನಲ್ ಪಂಜಾಬ್ ಬ್ಯಾಂಕ್ ಹೋಗ್ಬೇಕು. ಮಕ್ಕಳು ಎಲ್ಲಿ ನೋಡಿದ್ರು ಫೋನ್ ನೋಡ್ತಾವ. ಈ ಕಡೆ ನೋಡ್ರಿ, ನಾವೇನ್ರ ಡಾಕು ಅದೇವೇನ್ರಿ, ನಾವೇನ್ರ ತುಡುಗ್ ಮಾಡೇವಿ, ನಾವೇನ್ರ ಕಳುವು ಮಾಡೇವ್ರಿ. ಗಾಯ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿಸಿದ್ವಿ. TMದು ಏನ್ ಪ್ರಾಬ್ಲಮ್ ಆಗಿತ್ತು ಎಲ್ಲ ಓಕೆ ಆಯ್ತು. ಇವಾಗೆಲ್ಲ ಫೋನ್ ಪೇ ವಿಡ್ರಾ ಎಲ್ಲ ಕರೆಕ್ಟಾಗಿ ಬಂತಂತ. ಇವಾಗ ನೆಕ್ಸ್ಟ್ ಪಂಜಾಬ್ ಬ್ಯಾಂಕ್ ಹೋಗ್ತೀವಿ. ಪಾಪ ಅವ್ರಿಗೆ ಮ್ಯಾನೇಜರ್ ಯಾರ ಫುಲ್ಲು ಮಾತಾಡ್ತಾ ಎಲ್ಲೇ ಕುಂತ ಅವ್ರಿಗೆ ಪಾಪ ಫುಲ್ಲು ಟೆನ್ಷನ್ ಆಗ್ಯದ. ಗೈಸ್ ಬಂದು ಕೂತೀವಿ ನೋಡ್ರಿ ಬ್ಯಾಂಕ್ನಾಗ. ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ರು. ಇವಾಗ ಹೊರಗೆ ಹೋಗ್ಬೇಕು ನೋಡ್ರಿ. ನ್ಯಾಷನಲ್ ಬ್ಯಾಂಕ್ ನೋಡ್ರಿ, ವಾಚ್ ಕನ್ನಡದಾಗ ಪರ್ಫೆಕ್ಟ್ ಮಾಡ್ರಿ ವಾಚ್. ಗೈಸ್ ಎಲ್ಲ ಇನ್ಫಾರ್ಮೇಶನ್ ಕೇಳಿದ್ವಿ, ಕೊಟ್ರು. ಹೊರಗೆ ಹೋಗ್ಬೇಕಂದ್ರೆ ಕೀಲಿ ಹಾಕ್ಯಾರ ನೋಡ್ರಿ. ಎದಕ್ಕೆ ಕೀಲಿ ಹಾಕ್ತಾರಂತ ಇನ್ನಾದ್ರೂ ಗೊತ್ತಾಗಿಲ್ಲ ನಮ್ಗೆ. ಯಪ್ಪು ಶಿವ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅವ್ರ ಆ ಕಡೆ ನಾವ್ ಈ ಕಡೆ ಇದ್ದೀವಿ. ಅಣ್ಣ ಇಲ್ಲೇನ ಏನ್ ಮಾಡ್ತಾರ ಬಂದ್ರ, ಯಾರು ಬರ್ತಾರಪ್ಪ ಕೆಲ್ಸದಾಗ ಅಷ್ಟೇ ಬರ್ತಾರ, ಇಲ್ಲಾಂದ್ರೆ ಸುಮ್ನೆ ಅಂತೂ ಬರೋದಿಲ್ಲ. ಹೌದೌದಣ್ಣ. ಗಾಯ್ಸ್ ಇವಾಗ ನಾನು ಬೆಲ್ಲದ ಚಾ ಕುಡಿಬೇಕಂತ ಹೊಂಟಿದ್ವಿ. ನಮ್ ದೋಸ್ತರು ಸಿಕ್ಕಾರ ನೋಡ್ರಿ ಇವ್ರಿಬ್ರ. ಗಾಯ್ಸ್ ನಮ್ ಡಿಗ್ರಿ ಕ್ಲಾಸ್ ಮೇಟ್ಸ್ ನೋಡ್ರಿ ಇವ್ರ. ಲೈವ್ ಹೇಳ ನೋಡ್ರಿ, ಮಂದಿ ನೋಡ್ರಿ ಚಿತ್ರಹಿಂಸೆ ಮಾಡಕ್ ಕುಂತಾರಂತಾರಲೇ. ರಾಜಗಳು ಏನು ದಿನ ಚಾಟ್ ಮಾಡ್ತಿರ್ತಾನೆ ವಾಟ್ಸಪ್ ಒಳಗೆ. ರಾಜಗಳು ಏನು ದಿನ ಚಾಟ್ ಮಾಡ್ತಿರ್ತಾನೆ ವಾಟ್ಸಪ್ ಒಳಗೆ. ನೋಡ್ರಿ, ಇವ್ನಿಗೆ ಏನು ಸಪೋರ್ಟ್ ಮಾಡಕ್ ಹೋಗ್ಬೇಡ್ರಿ. ಪ್ರೀತಿ ಇದೆ, ಕರುಣೆ ಇಲ್ಲ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡಿರಿ. ಹೊಸ ಕಂಟೆಂಟ್ ಮಾಡ್ತಾ ಇರ್ತಾರೆ. QR ಕೋಡ್ ಹಾಕಿ ಮಾಡಿ 5,000 ರೂಪಾಯಿ ಸೆಂಡ್ ಮಾಡ್ರಿ. QR ಕೋಡ್ ಹಾಕಿ ಮಾಡಿ 5,000 ರೂಪಾಯಿ ಸೆಂಡ್ ಮಾಡ್ರಿ. ಬೇಡ ಏನ್ ಆಯ್ತು. ಜಸ್ಟ್ ನಮ್ಮ ಫ್ರೆಂಡ್ಸ್ ಕೂಡ ಮಾತಾಡಿ ಚಾ ಕುಡಿಯಕ್ಕೆ ಬಂದೀವಿ. ನಾನು ವಸಂತ, ಅವ್ರ ನನ್ನ ಫ್ರೆಂಡ್ಸ್ ಆರಲ್ಲ, ಭಾರಿ ಟ್ಯಾಲೆಂಟ್. ನಮ್ಮ ಡಿಗ್ರಿ ಕ್ಲಾಸ್ಮೇಟ್ಸ್ ಅವರು ಫುಲ್ಲು ಹೆವಿ ಟ್ಯಾಲೆಂಟ್. ಓದೋದ್ರಾಗ, ಮಾತಿನಾಗ, ಥಿಂಕಿಂಗು ಭಾಳ ಅಂದ್ರೆ ಭಾಳ ಹುಷಾರಿ. ಇವಾಗ ಕಾಂಪಿಟೇಟಿವ್ ಓದಕ್ಕೆ ಕುಂತಾರ. ದೇವ್ರಿಗೆ ಅವ್ರಿಗೆ ಸಕ್ಸಸ್ ಕೊಡಲಿ ಅಂತ ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದು ಏನಂತಾರಲ್ಲ ಬ್ಲೆಸ್ ಮಾಡ್ರಿ ಅವರಿಗೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಗಾಯ್ಸ್ ನೋಡ್ರಿ, ಚಿಕನ್ ಚಾಯ್ ಕಬಾಬ್ ಅಂತಿದ್ದು ವಸಂತ ತಿನ್ನಕೊಂಡ ತಿಂದ್ಮೇಲೆ ಹೆಂಗ ಹೇಳಿ. ಸೂಪರ. ಚಂದದ, ಪರವಾಗಿಲ್ಲ. ಜಸ್ಟ್ ಯಾದಗಿರಿಂದ ಇವಾಗ ಬಂದಿವಿ. ವಸಂತ್ ನನ್ಬಿಟ್ಟು ಮನಿಗೊಂಡನ. ಇಲ್ಲಿ ನೋಡ್ರಿ ಸ್ಮಾರ್ಟ್ ಬಾಯ್ ಏನ್ ಹೇಳತ್ತಪ್ಪ. ಏನ್ ಹೇಳೋದಿಲ್ಲ, ಏನ್ ಹೇಳ್ತಕ್ಕ ಮಾತ್ ಬರ್ತಾ ಇಲ್ಲ. ಇದು ಹಿಂಗ್ ಮಾಡಿದ್ರ ಮಾತ್ ಬರ್ಲಿಕ್ಕೆ ಯಾರ ಬಂದ. ಅವತ್ ಬಾರಿ ಮಾತಾಡಿದಲ್ಲಣ್ಣ. ಗಣಪತಿ ಕೊಡ್ಸೋದು. ಅವತ್ತು ಗಣಪತಿದ್ ಏನಿತ್ತಂದ್ರ ಜೋಶ್ ಇತ್ತ ಅವತ್ತು. ಇವತ್ತು ಈಗ ಏನಾತಂದ್ರ ಊರಾಗ ಇರ್ತವಲ್ಲ,
ಕ್ಯಾಮ್ರಾ ಮುಂದೆ ಮಾತಾಡೋದಾಗಲ್ಲ. ಈಗ ಗೈಸ್ ನಮ್ಮ ಹಳೆ ದೇವ್ರು ಬಂದ ನೋಡು. ನಮ್ಮ ಒಂದು ಕಂಟೆಂಟ್ ಕ್ರಿಯೇಟರ್, ನಮ್ಮ ಆರ್ಟಿಸ್ಟ್ ನೋಡ್ರಿ ಇವ ನಮ್ ಲಕ್ಕಿ ಚಾಮ್ ನೋಡ್ರಿ, ಲಕ್ಕಿ ಬಾಯ್ ನಮ್ಮ ಹುಡುಗ ಸದ್ಯ ಇವನಿಗೆ ನಮ್ಮ ಹಳೆದವ್ರು ಅವಾಗ ಫಸ್ಟಿಗೆ ಅದ ಪೋಲಿಯೋ ಹಾಕ್ತಿದ್ರಲ್ಲ, ಅದ್ರಾಗ ಒಂದ್ ಫೋಟೋ ಬರ್ತೈತಲ್ಲ, ಹೌದು. ಹಿಂಗ್ ಪೋಲಿಯೋ ಹಾಕದ, ಹೌದೌದು ಅದ್ರಂಗಿದ್ದ ಈಗ ಎಲ್ಲಾ ಕ್ಯೂಟ್ನೆಸ್ ಕೆಟ್ಟದ ಹುಡುಗ. ಹೌದು. ಇವ ಬಾಳ ಕೆಡಗಾನ ಹಂಗಾಗಿ ನೋಡ್ರಿ ಸ್ಕ್ರಾಚ್ ಎಲ್ಲ ಮಾಡ್ಕ್ಯಾನ. ಟ್ರ್ಯಾಕ್ಟರ್ ಮಾಲಕನ್ ನೋಡ್ರಿ ಇವಾಗ ನೋಡ್ಲಿ. ಇವ ಏನ್ ತಿಂತಾನ ಗೊತ್ತಾ, ಇವನ್ ಪಟಾಸದ್ ಈಜಿ ನೋಡ್ರಿ, ಯಾಕಂದ್ರ ಒಂದ್ ಹಲೋ ಕೊಟ್ರ ಸಾಕು. ಎಲೆ ಹಲೋ ಅಲ್ಲ ನಲ್ಲೇ ಅದು ಭೂಮರ ಅಲ್ಲ ಏನೋ ವಾಸನೆ ಬರದಲ್ಲಿ ತಲಿ ಏನೈಕ ತೊಳ್ಕೊಂಡಿ. ತುಪ್ಪ कौन है ये लोग? कहां से आते हैं? ಗುಂಡ ಗೊತ್ತಾದ ಇವ ಈಗ ಆನ್ ದ ಸ್ಪಾಟ್ ಎಡಿಟ್ ದೊಡ್ಡ ಮಟ್ಟದ್ ಮಾಡಿದ್ನಪ್ಪ ಇವಾಗ ಜೇನುತುಪ್ಪ ಹಾಕಿ ತೊಳ್ಕಂದನ ಆಯ್ತಾಗ ಪಕ್ಕ ಲೋಕಲ್ ಪಕ್ಕ ಲೋಕಲ್ ಯಾರು ಗೊತ್ತಲ್ಲ, ಡಿ ಬಾಸ್ ಅಭಿಮಾನಿ, ನೆಮ್ಮದಿ ಆಗಿರ್ಬೇಕು ಅಷ್ಟೇ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಬಾಯ್ ಬಾಯ್. ಉಂಡ್ರ್ಯಾ ಏನುಂಡ್ರಿ ಮುಗೀತು. ಇವಾಗ ಜಸ್ಟ್ ಮನಿ ಬರಕ್ ನೋಡ್ರಿ, ಮನಿ ಬಿಟ್ಟದ್ದು ಯಾವಾಗೂ, ಮನಿಗ್ ಬರೋದು ಯಾವಾಗೂ ಯಪ್ಪ ಏನ್ ತಿಳಿಯಲ್ಲ. ಮನಿ ಬಿಟ್ಟು ಹೊರ್ಯಾಕ ಹೋದ್ರೆ ಸ್ಟಾರ್ಟ್ ಆಯ್ತು, ಮನಿಗ್ ಬರೋದು ಭಾಳ ಲೇಟ್ ಆದ್ ಯಾವಾಗ್ಲೂ. 15 minutes later. ಸೊ ಮನೆಗೆ ಹೋಗಿ ಊಟ ಗೀಟ ಎಲ್ಲ ಮಾಡಿ ಜಸ್ಟ್ ರೂಮಿಗೆ ಬಂದೀನಿ. ನಮ್ಮ ರೂಮು, ನಮ್ಮ ತಂಗುದಾಣ ಆಲ್ರೆಡಿ ನನ್ನ ಫ್ರೆಂಡ್ಸ್ ಬ್ರದರ್ಸ್ ಆಲ್ರೆಡಿ ಬಂದು ಸೈಕ್ ಮಾಡ್ತಾ ಇರ್ತಾರೆ ರೂಮ್ನ್ಯಾಗ. ಗಾಯ್ಸ್ ಇವತ್ತು ನಮ್ಮ ರೂಮು ಕಸ ಬೆಳೆದು ನಂದು ಇತ್ತು, ನಿನ್ನೆ ನಾ ಬೆಳೆದು ನಿನ್ನೆ. ಇವತ್ತಿಗ ಇವಂದದ ಕಸ ಬೆಳೆದು ಕ್ಲೀನಾಗಿ ಬೆಳಿ ನೋಡ್ರಿ, ಎಷ್ಟು ನಾವು ಕ್ಲೀನಾಗಿ ಒಂದು ಚೂರು ಕಸ ಇರ್ಬಾರ್ದು ನೋಡ್ರಿ. ಎಷ್ಟು ಡಸ್ಟ್ ಅದ ಒಂದೇ ದಿನ ನೋಡ್ರಿ, ಎಷ್ಟು ಡಸ್ಟ್ ಹಾಕ್ಯಾರ. ಇವತ್ತು ಲಾಸ್ಟಿಂದ ಕಾಲು ತೊಳ್ಕೊಂಡು 10 ವರ್ಷದೇ ಬರ್ಬೇಕು ರೂಮ್ನ್ಯಾಗ, ಇಲ್ಕಂದ್ರೆ ಕರ್ಕಲ್ಲ ರೂಮ್ನ್ಯಾಗ. ಇಂಥ ಪರಿಸ್ಥಿತಿ ಹಾಕಿದ್ರೆ ಹಂಗ ನೋಡ್ರಿ. ಫುಲ್ ರೂಮ್ ಎಲ್ಲ ಕ್ಲೀನ್ ಬೆಳೆದೈತಿ, ಕ್ಲೀನಾಗಿ ಪೂರ ಕ್ಲೀನ್ ಮಾಡಿ ಕುಂತಂಗ ನಮ್ ಬ್ರೋ. ಕೆನ್ನೆ ಮಾತಾಡೋ ಜಿಂಕೆ. ಆಯ್ತು ಇವಾಗ ಮಕ್ಕಳ ಟೈಮ್ ಆಯ್ತು. ಈ ವ್ಲಾಗ್ ಇಲ್ಲಿಗೆ ಮುಗ್ತದ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗ್ಯದ, ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಟೇಕ್ ಕೇರ್, ಬಾಯ್.